ಎಲ್ಲರಿಗೂ ನಮ್ಮ ಸ್ವಾತಂತ್ರ್ಯ ದಿವಸ ಶುಭಾಕಾಂಕ್ಷೆಗಳು. ನಾವು ರೈತರಿಗೆ ಈ ರಫಿ ಕಾಪ್ ಸೇವ್ ಮಾಡೋಕ್ಕೆ ಭಾಳ ರಿಸ್ಕ್ ತೊಗೊಂಡು ಇವಾಗ ಫಸ್ಟ್ ಹೆಲ್ಮೆಟ್ ಬಂದಿದೆ. ಫಸ್ಟ್ ಸ್ಟಾಪ್ ಲಾಗ್ ಹೆಲ್ಮೆಟ್ ರೋಡ್ ಮೇಲೆ ಬಂದಿದೆ. ಇನ್ನು ಇನ್ನೂ 2 ಬರ್ತದೆ. ನಮ್ಮ ಆಫೀಸರ್ಸ್ ಎಲ್ಲ ಭಾಳ ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡಿವಿ. ನಮ್ಮ CM ಸಾಹೇಬರು ಕೇಳಿದಂಗೆ ನಾಳೆ ಈವ್ನಿಂಗ್ಗೆಲ್ಲ ನಾವು ಕ್ಲೋಸ್ ಮಾಡ್ಬೇಕಂತ ಅಂದ್ಕೊಂಡ್ವಿ. 3 ಹೆಲ್ಮೆಂಟು. ನೀವೆಲ್ಲ ದಯವಿಟ್ಟು ನಮಗೆ ಕೋಆಪ್ರೇಟ್ ಮಾಡಬೇಕು. ಇಲ್ಲಿ ಸೆಕ್ಯೂರಿಟಿ ಝೋನ್ ಇದು. ಇಲ್ಲಿ ಯಾರು ಬಂದ್ರೂ ಏದನ್ನ ನಮ್ಗೆ ಪ್ರಾಬ್ಲಮ್ ಆಗಿದ್ರೆ ಅದು ನೋಡೋಕ್ಕಾಗಲ್ಲ, ಬಂದವ್ರನ್ನ ನೋಡೋಕ್ಕಾಗಲ್ಲ. ಅಲ್ಲಿಗೆ ಇವತ್ತಿನಿಂದ 144 ಸೆಕ್ಷನ್ ಇಡಬೇಕಂದ್ಕೊಂಡ್ವಿ. ಯಾರು ಎಂಟ್ರಿ ಮಾಡಿದ್ರೂ ಆಫೀಸರ್ ಆಗಲಿ ಪೊಲಿಟಿಕಲ್ ಅಲೋ ಮಾಡೋದು ರಿಕ್ವೆಸ್ಟ್ ಮಾಡಿ ಮಿನಿಸ್ಟರ್ಗೆ, ಪೊಲಿಟಿಕಲ್ ಯಾರು ಬೇಡ ಇನ್ಸೈಡ್ ಅಂತ. ನೋ ವಿಡಿಯೋಗ್ರಫಿ ಕೂಡ ಇನ್ಸೈಡ್ ಇರಬಾರ್ದು, ಅಲೋ ಮಾಡ್ತಾ ಇಲ್ಲ. ನೀವೆಲ್ಲ ಕೋಆಪ್ರೇಟ್ ಮಾಡಿದರೆ ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡಿರಿ. ನೀರಿಗೆ 5 ಎಲಿಮೆಂಟ್ ಅಂದರೆ ಇವಾಗ 3 ಎಲಿಮೆಂಟ್ ಮಾಡಿ ನಿಲ್ಲಿಸಿ ಆಮೇಲೆ 2 ಎಲಿಮೆಂಟ್ ಮಾಡಿದರೆ ಬರೋ ಮಾನ್ಸೂನ್ಗೆ ಈ ವರ್ಷ ಫುಲ್ ನೀರು ಬರ್ತದೆ. ಅದು ಆಪ್ರೇಟ್ ಮಾಡಲ್ಲ. ನೆಕ್ಸ್ಟ್ ಸೀಸನ್ನಲ್ಲಿ ಅದು ಹೊಸ ಗೇಟು ಹೊಸ ರೋಡ್ ಹಾಕಿ ಬ್ಯಾಲೆನ್ಸ್ ಅದೆಲ್ಲ ಏನು ರಿಪೇರ್ ಮಾಡಬೇಕು. ಈ ಗೇಟು ಫೀಲ್ಡೂರ್ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ ಬಿಫೋರ್ ಸ್ಟಡಿ ಮಾಡುವಾಗ ಬ್ಯಾಲೆನ್ಸ್ ಗೇಟ್ಸ್ ಯಾಕೆ ಚೆಕ್ ಮಾಡಬೇಕಂತ ಒಂದು ಚೆಕ್ ಲಿಸ್ಟ್ ಕೊಟ್ಕೋಗ್ತೀನಿ. ಒಂದೊಂದು 25 TMC ಸೇವ್ ಆಗ್ತದೆ. 60 70 TMC ವರೆಗೂ ಬರ್ತದೆ. 5 ಅವರ್ಸ್ ಮೀ ಬಟ್ ಇಮಿಡಿಯೇಟ್ಲಿ ಫಸ್ಟ್ 3. ಆಮೇಲೆ ನಾವು ಹೋಗಿದ್ರೆ ಕೂಡ 2 ಮೇಲೆ ಗಾಲಿನಲ್ಲಿ ಎಡಂಗ ಇಳ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಮೊದಲು ಕೊಡಿಸಿದ್ದು ನಮಗೆ ಇದು ಫ್ಲೋ ಅಲ್ಲ. ಫ್ಲೋನಲ್ಲಿ ಸ್ವಲ್ಪ ಚಾಲೆಂಜ್ ಇದೆ. ನಾವು ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತೀವಿ. ಆ ಟ್ರಯಲ್ ಅಂಡ್ ಎರರ್ ಮೆಥಡ್ನಲ್ಲಿ ನಾವು ತಗೋ ರಿಸ್ಕು ಯಾರು ಎಫೆಕ್ಟ್ ಆಗಬಾರ್ದು ಅಂತ ಅಲ್ಲ. ಈ ಟೆಂಟ್ ನೋಡಿದರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ಕೂಡ ನಾನು 5 ಆಫೀಸರ್ಸ್ನೇ ಇಂಡಿಕೇಟ್ ಮಾಡೀನಿ, ಬೇರೆಯವ್ರು ಯಾರು ಇರಬಾರ್ದು ಅಂತ. 2 ಆಪ್ರೇಟರ್ಸು ಆಪ್ರೇಟ್ ಮಾಡೋರಿಗೆಲ್ಲ ಜಾಕೆಟ್ ಕೊಡ್ತೀವಿ. ಆಲ್ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ತಾ ಇದ್ದೀವಿ. ಎಲ್ಲರಿಗೂ ನರ್ವಸ್ ಇದೆ. ಸೊ ಇಲ್ಲ, ಎಲ್ಲರಿಗೂ ನರ್ವಸ್ ಇದೆ. ಬಟ್ ಎಲ್ಲರೂ ಭಗವಂತನ ಪ್ರಾರ್ಥಿಸ್ರಿ, ನಮ್ಮದು ಸಕ್ಸಸ್ ಆಗಬೇಕು. ಹೌದ್ರಿ, ಶ್ರೀಶೈಲಂ ಡ್ಯಾಮ್ನಲ್ಲಿ ಏನಿಲ್ಲ, ಫ್ರೀ ಎತ್ತು ಗೇಟ್ ತೆಗೆದು ಮುಚ್ಚಿದೆ ಅಂತ. ಅದು ರಿಸ್ಕು. ಡ್ಯಾಮ್ ಶೇಕಿಂಗಿನಲ್ಲಿತ್ತು. ಇದೇ ನಾರಾಯಣಪುರ ಓಪನ್ ಇತ್ತು, ಮೇಲಿಂದ ತೆಗೆದು ಹಾಕಿಬಿಟ್ವಿ. ಇಲ್ಲಿ ಮೇಲಿಂದ ಹಾಕಂಗಿಲ್ಲ, ಸೈಡ್ನಲ್ಲಿ ಸೋರ್ಸ್ ಬೇಕು. ಇನ್ಸೈಡ್ ಹೋಗಿಲ್ಲ ಅಂದರೆ ಜಾಯಿಂಟ್ ಕಟ್ ಮಾಡಿ ಮಲ್ಲ ವೆಲ್ಡು, ಗಾಲಿನಲ್ಲಿ ವೆಲ್ಡು ಮಾಡಬೇಕು. ಅದಕ್ಕೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ವಿ. ಇದು ದೊಡ್ಡ ಚಾಲೆಂಜ್. ಇದು ಈ ಥರ ಟೈಪ್ ಇಂಡಿಯಾನಲ್ಲಿ ಹಳ್ಳಿ ಮಾಡಿಲ್ಲ. ಫಸ್ಟ್ ಎಕ್ಸ್ಪೀರಿಮೆಂಟ್ ಇದು ಸಕ್ಸಸ್ ಆಗಿದೆ. ಎಲ್ಲರೂ ವಿಡಿಯೋಗ್ರಫಿ ಮಾಡಿಕೊಟ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಬೇಡ ಅಂತ. ಯಾಕಂದರೆ ನಾವು ಕಷ್ಟ ಮಾಡೋದು ಕಷ್ಟ ಇದೆಲ್ಲ ಸಕ್ಸಸ್ ಆಗಿದ್ರೆ ಎವರಿಬಡಿ ಸಕ್ಸಸ್. ನಾನು ಒಪ್ಪಲಿಲ್ಲ. ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾಧಿಕಾರಿ ಯಾರು ಕೊಪ್ಪಳ ಮಿನಿಸ್ಟರ್ ಮುಂಚೆನೇ ಹೇಳಿದೆ, ನೋ ವಿಡಿಯೋಗ್ರಫಿ, ನೋ ಫೋಟೋಗ್ರಫಿ. ಇವನ್ ಕೆಲಸ ಮಾಡ ವರ್ಕರ್ಸ್ ಎಷ್ಟು ಜನ ಅಂತಲ್ಲಪ್ಪ, ಅಲ್ಲಿ ಧೈರ್ಯ ಇಟ್ಟುಕೊಂಡು ಹ್ಯಾಂಡಲ್ ಮಾಡೋರು ಬೇಕು ನಮಗೆ. ಅದು ಕರ್ಕೊಂಡು ಬರ್ತಾರೆ. ಜಿಂದಾಲ್ನವ್ರು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಷಣ್ಮುಖ ಸಾಹೇಬ್ರು ಅಂತ ಸೀನಿಯರ್ ಜನರಲ್ ಮ್ಯಾನೇಜರ್ ಹ್ಯಾಂಡ್ಲಿಂಗ್ನೇ ಕಲಿಸಿದ್ರು. ನಾರಾಯಣಪುರದಿಂದ ಹುಟ್ಟಿದ್ದಾರೆ ಅವರು ಇಂಟ್ರೆಸ್ಟ್ ತೊಗೊಂಡು ಅರೇಂಜ್ಮೆಂಟ್ ಎಲ್ಲ ಮಾಡಿದ್ವಿ. ನಾನು ಎಷ್ಟು ಜನ ಅಂತ ಇಲ್ಲಪ್ಪ, ಕೆಲಸ ಮಾಡೋಕ್ಕೆ ಎಷ್ಟು ಬೇಕೋ ಅದು ಮಾಡ್ತಾ ಇದ್ವಿ ಅಷ್ಟೇ. ನಾನು ಮಧ್ಯಾಹ್ನದಲ್ಲ, ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀನಿ. ಎದಕ್ಕಂದ್ರೆ ಇನ್ನೂ 2 ಬರಬೇಕು ನನಗೆ. 2 ಬಂದರೆ ಶುರು ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಮೆಥಡ್ ಇದೆ. ಅದರಲ್ಲಿ ಅವರು ಜಿಂದಾಲ್ ಅವರು ಚೆಕ್ ಮಾಡ್ಕೊಳ್ತಾರೆ. ಎಷ್ಟು ಟನ್ ತೂಕ ಇದೆ? ಇದು ಒಂದೊಂದು 15 ಟನ್ನಪ್ಪ. 15 ಟನ್. 15 ಟನ್. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.